ಇವತ್ತು ಮಂತ್ರಾಲಯ ದೇವರು ಅಂತ ಇಲ್ಲಿ ಹತ್ರದಲ್ಲಿದೆ ಬ್ಯಾಂಗ್ಳೂರಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳಗಡೆ ತೋರಿಸಿ ನಿಮಗೆ ಹೇಗಿದೆ. ಈಗ ಹೊಸ್ದಾಗೆಲ್ಲ ಕಟ್ತಾ ಇದ್ದಾರೆ. ಮುಂದೆ ಹಿಂಗ್ ಕಾಣುತ್ತೆ ನೋಡಿ. ಒಳಗಡೆ ಬಂದು ಆ ಕಡೆ ಕಾಯಿ ಕಟ್ಟಿರೋದೆಲ್ಲ ಹೆಂಗ್ ಕಾಣಿಸ್ತೈತೆ ನೋಡಿ. ಈ ದೇವರು ಜನ ಮಾತ್ರ ಸಖತ್ತಿದ್ದಾರೆ. ಇವಾಗ ಕೆಲಸ ಮಾಡ್ತಿದ್ದಾರೆ. ಮಂತ್ರಾಲಯಕ್ಕೆ ಯಾರು ಹೋಗಕ್ ಆಗ್ಲಿಲ್ಲ ಅಂದ್ರೆ ರಾಘವೇಂದ್ರನ ಇಲ್ಲೇ ಬೆಂಗಳೂರಲ್ಲಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಇಲ್ಲಿದೆ. ಚೆನ್ನಾಗಿದೆ. ಕಾಯಿ ಕಟ್ಕೊಂಡ್ರೆ ಅನ್ಕೊಂಡಿಗೆಲ್ಲ ಆಗುತ್ತಂತೆ. ನೋಡ್ಬೋದು ನೀವು ಕಾಯಿ ಆ ಕಡೆ ಈ ಕಡೆ ಎಲ್ಲ ಹಿಂಗೆ ಕಟ್ಟಿದ್ದಾರೆ ಅಂತ. ಹೆಂಡ್ತಿ ಬರ್ತಿರ್ತಾಳೆ ವಾರ ವಾರ. ಕಾಯಿ ಕಟ್ಟಿದ್ದಾಳೆ. 3ನೇ ವಾರ ಆಗೈತೆ. ಇದು 4ನೇ ವಾರ. ಇವಾಗ ಅವಳು ಆ ಕಡೆ ಎಲ್ಲೋ ಕಟ್ಟಿದ್ದಾರೆ. ಕಾಯಿ ಕಟ್ಟಿರೋದು ಅವ್ರು ಕಟ್ಟಿರೋ ಕಾಯಿನೇ ನೇಮು ಮತ್ತು ಏನೋ ಐಡೆಂಟಿಫೈ ಇರುತ್ತೆ. ಅದೇ ಕಾಯಿನ ಹೋಗಿ ಬಿಚ್ಚಿ ಎಷ್ಟು ಈ ದೇವಸ್ಥಾನ ಏನಿದೆಯೋ ಇಷ್ಟು ರೌಂಡ್ ಅಂತ ಇರುತ್ತೆ. ಅಷ್ಟು ರೌಂಡು ಸುತ್ತಕೊಂಡಾದ್ಮೇಲೆ ಪೂಜೆ ಗೀಜೆ ಮುಗಿಸ್ಕೊಂಡು ಹೋಯ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಒಂದು ಇದಿಟ್ಟಿರೋ ಕಡಲೆ, ಆ ಕಡಲೆನ ಎತ್ಕೊಂಡು ಲೆಕ್ಕ ಹಾಕೋದು ಏನೇನೋ ತುಂಬ ಇದೆ. ಇವಾಗ ದರ್ಶನಕ್ಕೆ ಹೋಗೋಣ ನಾವು. ನಾನು ಲಾಗ್ ಮಾಡಿಕೊಂಡು ನಮ್ಮ ಜೊತೆ ಬಂದ ಫ್ಯಾಮಿಲಿ ಎಲ್ಲವ್ರೆ ಅಂತಲೇ ಗೊತ್ತಾಯ್ತಲ್ಲ, ನೋಡ್ತಿದ್ದೀನಿ. ಮೇ ಬಿ ಹೋಗೋರೆ ಅನಿಸುತ್ತೆ. ಅಂದರೆ ಇಲ್ಲಿ ಪ್ರದಕ್ಷಿಣೆ ಆಗ್ತಿದ್ದಾರೆ ನೋಡಿ ಎಲ್ಲರೂ. ಇಷ್ಟು ರೌಂಡು ಅಂತ ಇರುತ್ತೆ. ಮಂತ್ರಾಲಯದಲ್ಲಿ ನಾವು ಸುತ್ತೀವಲ್ಲ, ಸೇಮ್ ಅದೇ ಥರ. ದೇವ್ರು ಮಾತ್ರ ಸಖತ್ತಾಗಿದೆ. ಜೂಮ್ ಮಾಡ್ತೀನಿ ರೀ. ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ. ಶ್ರೀ ಗಣಪತಿ ನಮ, ಶ್ರೀ ಶ್ರೀನಿವಾಸ ನಮ, ಶ್ರೀ ರಾಘವೇಂದ್ರ ನಮ. ಒಂದು ನೋಟಿಸ್ ಕೂಡ ಹಾಕಿದ್ದಾರೆ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಬರೋರು ನಿಮ್ಮ ಒಡವೆ ಆಗಿರ್ಬೋದು ಮತ್ತು ಮೊಬೈಲ್ ಆಗಿರ್ಬೋದು ಎಲ್ಲ ಹುಷಾರಾಗಿ ಇಟ್ಕೊಂಡು ನೋಡಿಕೊಂಡು ಬನ್ನಿ. ತುಂಬ ಜನ ಇದ್ರದ್ದು ದೀಪ ಹಚ್ತಾರೆ ನೋಡಿ, ತುಪ್ಪದ ದೀಪ ಏನೋ, ಬೆಲ್ಲದ ದೀಪ, ತುಪ್ಪದ ದೀಪ ಏನೋ ತುಂಬ ಇದೆ. ಇವಾಗ ನಾವು ಪ್ರದರ್ಶನಕ್ಕೆ ಹೋಗೋಣ. ಜನ ಮಾತ್ರ ತುಂಬ ಬರ್ತಾನೆ ಇದ್ದಾರೆ. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮಾತ್ರ. ಮೇನ್ ರೋಡಿಂದ ಇಲ್ಲಿ ಬರೋದಕ್ಕೆ ಆಗಿರ್ಬೋದು ಅಷ್ಟು ಟ್ರಾಫಿಕ್ ಅನ್ಸಲ್ಲ. ಇನ್ನೂ ಒಳಗಡೆ ಹೋಗಿಲ್ಲ. ಈಗ ಹೋಗ್ತೀನಿ ಆ ಕಡೆ ಎಲ್ಲ. ಒಳಗಡೆ ಕಾಯೆಲ್ಲ ಕಟ್ಟೋರೆಲ್ಲ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ರೌಂಡ್ ಪ್ರದರ್ಶನ ಮಾಡಿಕೊಂಡು ಹೋಗೋಣ. ಇಲ್ಲ ಮೊದಲು ಕಾಯಿ ಕಟ್ಟಿರೋದು ತೋರಿಸ್ತೀನಿ. ಆ ಕಡೆ ಎಲ್ಲಿವರೆಗೂ ಐತೆ ತೋರಿಸ್ತೀನಿ ಬನ್ನಿ. ಇಲ್ಲ ಇಲ್ಲ ಇದೆ ನೋಡಿ ಕಡೆ. ಇದೆಲ್ಲ ಕಾಯಿ ಕಟ್ಟಿದ್ದಾರೆ ನೋಡಿ. ಐಡೆಂಟಿಫೈ ಈ ಥರ ಇರುತ್ತೆ ನೋಡಿ. ಅವ್ರವ್ರ ಕಾಯಿ ಎಲ್ಲೆಲ್ಲಿ ಕಟ್ಟಿರ್ತಾರೆ ಅಲ್ಲೇ ಬಂದು ಕಾಯಿ ಬಿಚ್ಕೊಂಡು ಹೋಗ್ಬೇಕಂತೆ. ಕಾಯಿ ಕಟ್ಟೋದು ಇಲ್ಲೆಲ್ಲ ಸ್ಲಿಪ್ ಅಂತಿದ್ದಾರೆ. ಬಟ್ ಅಲ್ಲೊಂದು ಕೌಂಟ್ರ್ ಐತೆ, ಯಾವುದು ಅಂತ ಗೊತ್ತಿಲ್ಲ. ಇನ್ನು ಅದೇ ಬಿಟ್ಟರೆ ಇಲ್ಲೆಲ್ಲ ನೀವು ನೋಡ್ಬೋದು. ಅವ್ರ ಹೆಸರು ಎಲ್ಲ ಕಟ್ಟಿಬಿಟ್ಟು, ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ, ಮೊಬೈಲ್ ನಂಬರ್ ಆಗಿರ್ಬೋದು, ಹೆಸರು ನಂಬರ್ ಎಲ್ಲ ಹಾಕ್ಬಿಟ್ಟು ಕಟ್ಟಿರ್ತಾರೆ. ಬಂದ್ಬಿಟ್ಟು ಅದೇ ಕಾಯಿನ ಬಿಚ್ಚಿ ಇಷ್ಟು ವಾರ ಇರುತ್ತಂತೆ. ಅಷ್ಟು ವಾರ ಏನು ಪ್ರದಕ್ಷಿಣೆ ಹಾಕ್ಬಿಟ್ಟು ರಥ ಮುಗಿಸೋದು ಆ ಥರ ಇರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಈ ಥರ ಕಾಯಿ ಕಟ್ಟಿರೋದೆಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಕೆಲಸ ನಡೀತೈತೆ ಮಾತ್ರ. ಇನ್ನೂ ತುಂಬ ದೊಡ್ಡದಾಗಿನೋ ಚೆನ್ನಾಗಿ ಮಾಡ್ತಿದ್ದಾರೆ ಅನಿಸುತ್ತೆ. ಮೇ ಬಿ ನೋಡ್ಬೋದು ನೀವು. ಪ್ರತಿಯೊಂದು ಕಾಯಿ ಕೂಡ ಅವ್ರವ್ರ ಹೆಸರು, ಅವ್ರವ್ರ ನೇಮು ಮತ್ತು ಮೊಬೈಲ್ ನಂಬರು ಅದೆಲ್ಲ ಹಾಕಿ ಕಟ್ಟಿರ್ತಾರೆ. ಅವ್ರು ಎಷ್ಟು ಹೊಸಿ ಕಾಯಿ ಕಟ್ಟಿಲ್ಲ, ಎಷ್ಟು ವರ್ಷದಿಂದ ಇದೆ ಗೊತ್ತಿಲ್ಲ ಪೂರ್ತಿ ಡೀಟೇಲಾಗಿ. ಅಷ್ಟು
ಗೊತ್ತಿಲ್ಲ ಎಷ್ಟು ವರ್ಷದಿಂದ ಏನೋ, ಬಟ್ ನಿಮಗೆ ಈ ಕಾಯಿ ನೋಡಿದ್ರೆ ಅನಿಸುತ್ತೆ ತುಂಬ ವರ್ಷಗಳಿದೆ ಅಂತ ಅನಿಸುತ್ತೆ. ಈ ಕಡೆ ದೀಪ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ. ಈ ಕಡೆ ದೀಪ ಹಚ್ಚಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಈ ಕಡೆಯಿಂದ ಹೋದರೆ ಇನ್ನೂ ಇಲ್ಲೂ ಎಲ್ಲ ಇದೆ, ಇನ್ನು ಒಳಗಡೆ ಇದೆಲ್ಲ ಅಲ್ಲಿನ ಒಳಗಡೆ ಎಲ್ಲ ಇದೆ, ಅಲ್ಲಿ ಹೋಗ್ಬೋದು ಇಲ್ಲೋ ಗೊತ್ತಿಲ್ಲ, ನೋಡ್ತೀನಿ ಆಮೇಲೆ. ಇವಾಗ ನೋಡೋಣ, ಮುಂದೆ ಹೋಗೋಣ. ಆಕಾಶದ ನಕ್ಷತ್ರ ಹೆಂಗೆ ಕಾಣ್ತೈತೆ ನಿಜವಾಗ್ಲೂ ನನಗೆ ಇಲ್ಲಿ ಕಾಯಿ ಹಂಗೆ ಕಾಣ್ತೈತೆ, ಅಷ್ಟು ಕಾಯಿ ಕಟ್ಟಿದ್ದಾರೆ. ತುಂಬ ಸ್ಪೇಸಸ್ ಆಗಿ ಮಾಡ್ತಿದ್ದಾರೆ ಮಾತ್ರ, ತುಂಬ ದೊಡ್ಡದಾಗಿ ಇವೆಲ್ಲ ಹಾಕಿದ್ದಾರೆ ಡೀಟೇಲ್ ಆಗಿ. ನೀಟಾಗಿ ಕಾಣ್ತಲ್ಲ ಅನ್ಸುತ್ತೆ, ಇವಾಗ ಕಾಣ್ತಾ ಇರ್ಬೋದು ನೋಡಿ. ಒಂದು ನಿಮಿಷ ಇಲ್ಲಿ ಪೂಜೆದು ಡೀಟೇಲ್ಸ್ ಹಾಕಿದ್ದಾರೆ, ಎಷ್ಟು ಅಮೌಂಟು ಏನು ಎತ್ತ ಅಂತ. ಈಗ 5:15 ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋಣ. ನಿಂತು ಇವಾಗ ಇಲ್ಲೆಲ್ಲ ಕಾಯಿ ಕಟ್ಟಿದಾರಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಕಾಯಿ ಬಿಚ್ಕೊಂಡು ಎಷ್ಟೊಂದು ಏನು ಅಂತ ಕೇಳ್ತೀನಿ ರೀ. ಇದೆಲ್ಲ ನೋಡ್ಬೋದು ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ. ಇವ್ರು ಈ ಕಡೆನೋ ಕಟ್ಟಿದಾರಂತೆ. ಕಾಯಿ ಮೇಲೆ ಹೆಸರು, ನಂಬರು, ಡೇಟಾ. ಮಾತಾಡ್ತೀನಿ ಏನಾದ್ರು ಲಾಗಲ್ಲಿ ಮಾತಾಡೋ ಬರ್ಗ. ಹಲೋ ನೋಡಿ. ಹಲೋ, ಎಲ್ಲರೂ ಹೆಂಗಿರಾ? ಎಲ್ಲ ಚೆನ್ನಾಗಿದ್ದೀರಾ? ಬನ್ನಿ, ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇವತ್ತು ನಿನ್ಗೆ ಕಾಯಿ ಕಟ್ಟಿ. ಇದು ಪ್ರೈಸ್ ಸಿಕ್ತಲ್ಲ, ಹೇಳೋ ಅದ್ರ ಬಗ್ಗೆ. ಪ್ರೈಸ್ ಏನಿಲ್ಲ, ಇವತ್ತು ನಾನು ಕರಾಟೆಗೆ ಹೋಗಿದ್ದೆ, ಅಲ್ಲಿ ಯೆಲ್ಲೋ ಬೆಲ್ಟ್ ಆರೆಂಜ್ ಬೆಲ್ಟ್ ಪ್ರಮೋಟ್ ಆಗಿದ್ದೀನಿ. ಥ್ಯಾಂಕ್ ಯು. ಭಾರ್ಗವ್ ಇದ್ರಲ್ಲಿ ಕರಾಟೆಯಲ್ಲಿ ಯಾವ ಬೆಲ್ಟ್? ಯೆಲ್ಲೋ ಬೆಲ್ಟ್. ಕಾಯಿ ತೋರ್ಸು, ನಂಬರ್ ಬರುತ್ತೆ, ನೇಮ್ ತೋರ್ಸು, ನಂಬರ್ ಮಾಡಿ. ಇದು ನನ್ನ ಹೆಂಡತಿ ಕಾಯಿ ಕಟ್ಟಿರೋದು 21. ನೋಡ್ಕೊಂಡಿದ್ದಿ ಎಲ್ಲಿ ಕಟ್ಟಿದೀವಿ ಅಂತ ಗುರ್ತಿಡ್ಕೊಂಡು ನನ್ಗೆ 2 ವಾರಕ್ಕೆ ಬಂದಲ್ಲ, ಏನ್ ಅನ್ಕೊಂಡಿದ್ನೋ ಅದಾಯ್ತು. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ನೀವು ಯಾರಾದ್ರೂ ಏನಾರು ಅನ್ಕೊಂಡು ಏನಾದ್ರು ನಿಮ್ಗೆ ಅನ್ನಿಸ್ಬೋದು, ಏನಾದ್ರು ಒಂದು ಯಾವ್ದಾದ್ರು ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನಾದ್ರು ಇದ್ರೆ ಬನ್ನಿ ದೇವಸ್ಥಾನಕ್ಕೆ. ಬನ್ನಿ, ಒಳ್ಳೇದಾಗುತ್ತೆ ಎಲ್ರಿಗೂ. ಜನ ನೋಡಿ ಹೆಂಗೆ ಕಾಣಿಸ್ತಿದ್ದಾರೆ, ಈ ಜನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಜಾಗದ್ದು ಏನು ಮಹಿಮೆ ಅಂತ. ನಮ್ಮ ದೇವ್ರ ಮನೇಲಿ ಫಸ್ಟ್ ಬಂದಿದ್ದು, ಬಂದಾಗ ಒಂದು ಏನೋ ಒಂದು ವೈಬ್ ಇದೆ, ಏನೋ ಒಂದು ಬೇರೆ ಥರ ಒಂಥರ ಅನಿಸ್ತೈತೆ. ಈ ಜಾಗದಲ್ಲಿ ಒಂದು ಏನೋ ಒಂದು ಶಕ್ತಿ ಇದೆ ಅಂತ. ನಂಗೆ ಜನ ನೋಡ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿಂದ ಒಂಥರ ಆಗೋಯ್ತು, ಭಯಂಕರ. ನನಗೆ ಇಲ್ಲಿ ಬಂದ ತಕ್ಷಣ ಇನ್ನೊಂದು ಫೀಲ್ ಆಗಿದೆ ಏನಂದರೆ, ಅದಲ್ಲಿ ದೇವ್ರನ್ನ ನೋಡಿದ ತಕ್ಷಣ ಮಂತ್ರಾಲಯಲ್ಲಿ ಅದೇನು ದೇವ್ರನ್ನ ನೋಡಿದ್ದು ಒಳಗಡೆ ಹೋದಾಗ ನನಗೆ ಅಲ್ಲೇನು ಫೀಲ್ ಅನ್ನಿಸ್ತಿತ್ತು ಆ ಫೀಲ್ ಅನ್ನಿಸ್ತಾ ಇದೆ. ಈಗ ನನ್ನ ಹೆಂಡತಿ ಅದೇ ಹೇಳಿದ್ರಲ್ಲ, ಕಾಯಿ ಈ ಥರ ಬಿಚ್ಕ ಬಂದ ಮೇಲೆ ಎಷ್ಟು ಪ್ರದರ್ಶನ ಮಾಡಬೇಕಾದ ಪ್ರದರ್ಶನ ಮಾಡ್ತಿದ್ರೆ, ಈ ಎಲ್ಲರೂ ಪ್ರದರ್ಶನ ಮಾಡ್ತಿದ್ದಾರೆ. ಅದಾದ್ಮೇಲೆ ಮತ್ತೆ ಕಟ್ಬಿಟ್ಟು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಏನಾದ್ರೂ ಯಾವ್ದಾದ್ರು ಕೆಲಸ ಕಾರ್ಯಗಳಾಗಿರ್ಬೋದು, ಒಳ್ಳೇದಾಗಬೇಕಂದ್ರೆ ಬನ್ನಿ. ರಥ ಇರುತ್ತೆ, ಅವರೇ ಹೇಳ್ತಾರೆ ಕಾಯಿ ಎತ್ಕೊಂಡು ಎಷ್ಟು ರೌಂಡ್ ಅಂದರೆ ಎಷ್ಟು ವಾರ ಮಾಡಬೇಕು ಏನು ಅಂತ. ಅದನ್ನೆಲ್ಲ ಒಳ್ಳೇದಾಗುತ್ತೆ, ಬಂದು ಮಾಡಿ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬರು ಅಂತ ಮರ್ತೋಗ್ತೀವಿ ಅಂತ. ಅವಾಗಲೇ ಒಂದು ರೌಂಡ್ ಅಲ್ಲಿ ಕಾಳ, ಇದು ಏನಿದು ಏನು ಕಾಳು? ಕಡಲೆಕಾಳು. ಅವಾಗಲೇ ಹೇಳಿದ್ನಲ್ಲ, ಕಡಲೆಕಾಳು ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಕಾಯಿ ತಗೊಂಡು ಸುತ್ತಾ ಇರ್ತೀವಲ್ಲ, ಎಷ್ಟು ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು 16 ರೌಂಡು. ಈಗ 16 ರೌಂಡ್ ಅಂದರೆ 16 ಕಾಳು ತಗೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ನನ್ನ ಕಾಳು ಈ ಥರ ಮಾಡೋದು. ಸರಿ, ಓಕೆ, ನೀವು ಹೋಗಿ ಬನ್ನಿ, ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಪಾಪ ಇಲ್ಲಿ ಯಾರಿದ್ದಾರೋ
ಒಂದು ಸೆಕೆಂಡ್ ಇರಿ. ಇಲ್ಲಿ ಯಾರಿದ್ದಾರೋ ಇಲ್ಲಿ ವ್ಯವಸ್ಥಾಪಕರು ನೋಡ್ಬಿಟ್ಟು ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಮಾಡ್ಬೇಕಲ್ವ ಅಂತ. ಪಾಪ ಸರಿ ಆಯಿತು ಮಾಡಿ ಓಕೆ ಅಂತಂದರು. ನಾನು ಇವಾಗ ಹೊಸ್ದಾಗಿ ಮಾಡ್ತಾ ಇರೋದು ಅಂತಂದೆ. ಸರಿ ಆಯಿತು ಮಾಡಿ ಅಂತಂದರು. ವಾರ ಬರ್ತೀರಾ ಅಂತ ಕೇಳಿದ್ರು. ಇಲ್ಲ ನನ್ನ ಹೆಂಡ್ತಿ ಬರ್ತಾರೆ ಅಂತಂದೆ. ಸರಿ ಆಯಿತು ಒಳ್ಳೇದಾಗಲಿ ಮಾಡಿ ಅಂತಂದರು. ತುಂಬ ಹಂಗೆ ಇದೇ ಖುಷಿ ಆಗುತ್ತೆ ಹಿಂಗೆ ಬಂದಾಗ. ಸುಮ್ಮನೆ ನೋಡಿ ಪಾಪ ಈಗ ಗೊತ್ತಿಲ್ದಂಗೆ ಮಾಡಿದೆ ನಾನು. ಅವ್ರೇನು ಜಗಳ ಮಾಡಲಿಲ್ಲ ಏನಿಲ್ಲ. ಸರಿ ಆಯಿತು ಮಾಡಿ ಅಂತಂದರು. ಈ ಥರ ಸಪೋರ್ಟ್ ಮಾಡಿದ್ರೆ ನಮಗೂ ಖುಷಿನೇ. ಯಾಕಂದ್ರೆ ಕೆಲವು ನಮಗೂ ಗೊತ್ತಿಲ್ಲ ಏನಿಲ್ಲ. ಓಕೆ, ಈ ವಿಡಿಯೋ ನೋಡಿ ತುಂಬ ಜನ ಬರ್ತೀರಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗೆ ಬನ್ನಿ. ಕಾಯಿ ಕಟ್ಟಾಯ್ತು, ಪ್ರದರ್ಶನ ಮುಗೀತು. ಇವಾಗ ಅದಾದ್ಮೇಲೆ ಮತ್ತೆ ಕಾಯಿ ಕಟ್ತಿದ್ದಾರೆ ನಮ್ಮ ಮಿಸ್ಸಸ್. ಇದಾದ್ಮೇಲೆ ಮತ್ತೆ ಪ್ರದರ್ಶನ ಮಾಡೋದಲ್ಲ. ಇದಾದ್ಮೇಲೆ ಮಂತ್ರಾಲಯಕ್ಕೆ ಹೋಗ್ಬೇಕಾಗಿಲ್ಲ. ಅಲ್ಲಿ ಯಾರು ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ನೀವು ನೋಡ್ಬೋದು ವನಗನಹಟ್ಟಿ ಅಂತ. ಇಲ್ಲೇ ನಮ್ಮ ಬೆಂಗಳೂರು ನಿಯರ್ ಬೈಲೇ ಇದೆ. ಇಲ್ಲೂ ಕಾಯಿ ಕಟ್ಬಿಟ್ಟು ಒಂದು ಎಲ್ಲ ಏನು ವ್ರತ ಇರುತ್ತೆ ಅದೆಲ್ಲ ನಡೆಯುತ್ತೆ. ಜನ ನೋಡ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಇಲ್ಲಿ ಜಾಗದ ಮಹಿಮೆ ಏನು ಅಂತ. ನಂಗೆ ಇಲ್ಲೂ ಅನಿಸಿದ್ದೇನೆಂದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಏನು ಫೀಲ್ ಬರ್ತೋ ಅದೇ ಫೀಲ್ ಬರ್ತೈತೆ. ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿ ದೇವ್ರನ್ನ ತೋರಿಸ್ತೀನಿ. ತುಂಬ ಜನ ಭಕ್ತಾದಿಗಳು ಬಂದು ತುಪ್ಪದ ದೀಪ, ಬೆಲ್ಲದ ದೀಪ ಆಗಿರ್ಬೋದು, ಇಷ್ಟು ವ್ರತ ಅಂತ ಇರುತ್ತೆ. ಕಾಯಿನ ತಗೊಂಡು ವ್ರತ ಮಾಡೋದು. ಈಗ ನನ್ನ ಹೆಂಡ್ತಿ ಮಾಡ್ತಿದ್ದಾರೆ. ಇದು 3ನೇ ವಾರನ ಮಾಡ್ತಾ ಇರೋದು. ಇಷ್ಟು ವಾರ ಅಂತ ಇರುತ್ತೆ. ಮೊದಲು ಕಾಯಿಲೆಲ್ಲ ಕಟ್ಟಿರ್ತಾರೆ. ಇನ್ನು ಒಳಗಡೆ ಅಲ್ಲೆಲ್ಲ ಇದೆ, ಅಲ್ಲಿ ಕಾಣಿಸ್ತಿದೆಲ್ಲ ಬಾಗಿಲು. ಅವ್ರ ಒಳಗಡೆ ಹೋದ್ರೆ ಅಲ್ಲಿ ಒಳಗಡೆ ಇನ್ನೂ ಸಕ್ಕ ದೊಡ್ಡದಾಗಿದೆ. ಯಾರಾದರೂ ಬಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರದಲ್ಲೇ ಬೆಂಗಳೂರಲ್ಲಿ ಹೋಗ್ಬೇಕಂದ್ರೆ ಬನ್ನಿ. ಇಲ್ಲಿ ವನಗನಹಟ್ಟಿ ಅಂತ ಚೆನ್ನಾಗಿದೆ. ತುಂಬ ಜನ ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ. ಈ ಕಾಯಿ ಕಟ್ಟಿರೋದು ನೋಡ್ರೆ ಗೊತ್ತಾಗೋದು ನಿಮ್ಗೆ ಆಲ್ಮೋಸ್ಟು ಇಲ್ಲಿ ಜಾಗದ ಮಹಿಮೆ ಏನು ಅಂತ. ಒಳ್ಳೇದಾಗಲಿ. ಯಾರಾದರೂ ರಾಘವೇಂದ್ರ ಸ್ವಾಮಿ ನೋಡ್ಬೇಕಂತ ಇದ್ರೆ ಇಲ್ಲಿ ಬೆಂಗಳೂರಲ್ಲೇ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿಗೆ ಬನ್ನಿ. ಒಳ್ಳೇದಾಗಲಿ.